ಹಾಗೇನೆ ಎಸಿ ಕೋರ್ಟ್ ಅಲ್ಲಿ ಅವಧಿ ಮೀರಿದಂತಹ ಕೇಸುಗಳು ನಾವು ಸರ್ಕಾರ ಮಾಡಿದಾಗ 62,857 ಇತ್ತು ಅವಧಿ ಮೀರಿದಂತಹ ಕೇಸು. ಇವತ್ತು 20,211ಕ್ಕೆ ಇಳಿಸಿದ್ದಾರೆ. 62,000 ಇದ್ದಿದ್ದು ಇನ್ನೂ ಇದೆ. ಬಟ್ ಆಯ್ತು, ಇದನ್ನು ಡಿಲೇ ಆಗ್ತಾ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ 62,000 ಬಿಟ್ಟು ಹೋಗಿದ್ದು ಈಗ 20,000 40,000 ಇಳಿಸಿದೀವಿ. ಅಂದ್ರೆ 66% ಅವ್ರು ಬಿಟ್ಟು ಹೋಗಿದ್ದನ್ನ ಮಾಡಿದೀವಿ. ಈಗ 20,000 ಇದೆ, ಬಿಟ್ಟಿಲ್ಲ. ಇವತ್ತು ದಿನ 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 ಇದನ್ನ ಇಳಿಸ್ತಾನೆ ಇದ್ದೀವಿ. ಈ 62,000ದಲ್ಲಿ ಒಂದು ವರ್ಷಕ್ಕಿಂತ ಮೀರಿದಂತ ಕೇಸುಗಳೇ 59,339 ಇತ್ತು. ಮೋರ್ ದೆನ್ 1 ಇಯರ್ ಓವರ್ ಡ್ಯೂ, ಮೋರ್ ದೆನ್ 1 ಇಯರ್ ಪೆಂಡಿಂಗ್ ಇದ್ದವು 59,339 ಇತ್ತು. ಅದು ಇವತ್ತು 16,107ಕ್ಕೆ ಬಂದಿದೆ. ಇನ್ನೂ ವಿಶೇಷ ನಿಮ್ಗೆ ಹೇಳ್ತೀನಿ, ಈಗ ಕೇಳಿಸ್ಕೊಂಡು. ಈ 62,000ದಲ್ಲಿ 5 ವರ್ಷಕ್ಕಿಂತ ಅವಧಿ ಮೀರಿದಂತ ಪ್ರಕರಣ 32,787 ಇತ್ತು. ಎಸಿ ಕೋರ್ಟ್ಗೆ ಕಾನೂನಲ್ಲಿ ಕೊಟ್ಟಿರೋದು 6 ತಿಂಗಳ ಅವಧಿ. 5 ವರ್ಷ ಮೀರಿ ಬಾಕಿ ಇದ್ದಂತ ಕೇಸು 32,787 ಇತ್ತು. ಆ 32,000 ಇವತ್ತು 4,977 ಇಳಿಸಿದೆ. 32,787 ಇದ್ದಿದ್ದು 5 ವರ್ಷಕ್ಕಿಂತ ಮೀರಿದ್ದು 4,977 ಇಳಿಸಿದೆ. ಪ್ರಯಾರಿಟಿ ಇದಕ್ಕೆ ಕೊಟ್ಟಿದೆ. ಸೊ ಇನ್ನ ಬಾಕಿ ಒಟ್ಟು ಏನಿದೆ ಅವಧಿ ಮೀರಿದಂತ ಕೇಸು 20,000. ಇದನ್ನು ಕೂಡ ಇನ್ನ ಬರುವ ಒಂದು 4 ತಿಂಗಳು ಒಳಗಡೆ ಆಲ್ಮೋಸ್ಟ್ ಇದನ್ನ ನೀಲ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ನಿಮ್ಗೆ ಗೊತ್ತಿರೋ ಹಾಗೆ ಒಂದು 19 ಸ್ಪೆಷಲ್ ಎಸಿಗಳನ್ನ ಅಪಾಯಿಂಟ್ ಮಾಡಿ ಕೇಸ್ ಡಿಸ್ಪೋಸಲ್ ಅನ್ನ ಮಾಡಿಸ್ತಾ ಇದ್ದೇವೆ. ಸೊ ದಟ್ ಜನ ನಮ್ಮ ಕಚೇರಿಗಳಿಗೆ ಅಲಿಯುವಂತದ್ದು ನಿಲ್ಲಬೇಕು ಅಂತ ಹೇಳಿ. ಆಮೇಲೆ ಅವರು ಇದು ಎಲ್ಲ 5 ವರ್ಷ 10 ವರ್ಷ 12 ವರ್ಷ ಬಾಕಿ ಇತ್ತು. ಅಂತವುಗಳನ್ನೆಲ್ಲ ಹುಡುಕಿ ಈಗ ನಾವು ವಿಲೆ ಮಾಡುವಂತಹದ್ದು ಮಾಡ್ತಾ ಇದ್ದೇವೆ. ಸೊ ಇದನ್ನು ಕೂಡ ಆದಷ್ಟು ತ್ವರಿತವಾಗಿ ಬ್ಯಾಲೆನ್ಸ್ ಇರತಕ್ಕಂಥವು ವಿಲೆ ಮಾಡಬೇಕು ಅಂತ ಹೇಳಿದ್ದೇನೆ. ಇಷ್ಟು ಕೆಲವೊಂದು ವಿಷಯಗಳು ಮಾತ್ರ ತಮ್ಮ ಜೊತೆಗೆ ಇನ್ನೂ ಉಳಿದಿದ್ದ ಎಲ್ಲ ಸಬ್ಜೆಕ್ಟ್ ಮಾಡಿದ್ದೀವಿ. ಹೌದು ಸರ್, 62,000 ಬಿಟ್ಟಿದ್ರು ಸರ್, ಒಳ್ಳೆ ಕಥೆನೆ. ಒಂದು ಕೆಲಸ ಅವಾಗ ಯಾಕೆ ಕೇಳಿದ್ರೆ 62,000 ಕೇಸು ಟೈಮ್ ಬಾರ್ ಆಗಿದ್ದನ್ನ ಇವತ್ತು ಇನ್ನೂ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ. 62,000 ಇದ್ದಿದ್ದು 20,000 ಹೌದು, ಸ್ಪೆಷಲ್ ಆಗಿದ್ರಿಂದಾನೇ ಕಮ್ಮಿ ಆಗಿದ್ದು. ನಾನು ನೀವು ಕೇಳೋ ಪ್ರಶ್ನೆ ನಿಜವಾಗೂ ನನ್ಗೆ ಅರ್ಥ ಆಗ್ತಾ ಇಲ್ಲ. ತಾವ್ ಏನ್ ಹೇಳ್ತಾ ಇದ್ದೀರಿ ದಯವಿಟ್ಟು ಕ್ಷಮಿಸಿ. ಆ 19 ಸ್ಪೆಷಲ್ ಎಸಿ ಹಾಕಿದ್ದಕ್ಕೆ 60,000 ಇದ್ದಿದ್ದು 20,000 ಬಂದಿರೋದು. ಬರ್ಡನ್ ಜಾಸ್ತಿ ಆಗಿತ್ತ ಗಳಿಗೆ. ಹಾಗಾದ್ರೆ ಇವಾಗ ಹೆಂಗ್ ಆಗ್ಬಿಡ್ತು? ಈಗ ಹೆಂಗ್ ಆಗ್ಬಿಡ್ತು? ಬರ್ಡನ್ ಜಾಸ್ತಿ ಆಗಿದ್ರೆ 62,000 ಇದ್ದಿದ್ದು ಈಗ ಹೆಂಗ್ 20,000? ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಯಾಕೆ ಈಗ ಪೆಂಡಿಂಗ್ ಇಟ್ಟಿದ್ದೀನಿ ಅಂತ ಕೇಳಿದ್ರೆ ಕೆಲಸ ಆಗುತ್ತೆ. ಅಂದ್ರೆ ಇಂದಿನ ನಿಮ್ಗೆ ಬೇಕಾಗಿರೋ ರಂಜಕವಾದಂತ ರೋಚಕವಾದಂತ ಮಾತುಗಳನ್ನ ಹೇಳಿಲ್ಲ. ಹಿಂದೆ ಹೇಳಿಲ್ಲ, ಕೇಳಲಿಲ್ಲ ಜನ. ಆಯ್ತು ಸ್ವಾಮಿ, ಒಂದೊಂದು ಕೇಸ್ ಬೆಲೆ ಆಗ್ಬೇಕಾದ್ರೆ ಏನ್ ನಡೀತದೆ ಅದೆಲ್ಲ ನಿಮ್ಗೆ ಗೊತ್ತೇ ಇಲ್ಲ. ಪಾಪ ನಾನೇ ಹೇಳ್ಬೇಕಲ್ವಾ, ಯಾವ ತರ ಶೋಷಣೆ ಆಗ್ತಾ ಇತ್ತು, ಯಾವ ತರ ವಿಳಂಬ ಆಗ್ತಾ ಇತ್ತು. ಒಂದು ಕೇಸು ಸಿವಿಲ್ ಕೋರ್ಟ್ ಬಿಡಿ, ಎಸಿ ಕೋರ್ಟ್ ಅಲ್ಲಿ ನಿಮ್ಮ ಹತ್ರಕ್ಕೆ ಬರುತ್ತೆ. ಸರ್ಕಾರ ನಡೆಸಿದ್ರಿ, ಏನ್ ಮಾಡಿದ್ರಿ ಅಂತ ನಿಮ್ಮ ಪ್ರಶ್ನೆ ನಿಮ್ಮ ಸರ್ಕಾರ ವ್ಯವಸ್ಥೆಗೆ ಬರುತ್ತೆ. ನಾವು ವಿಲೆ ಮಾಡಿದೀವಿ ಅಂತ ನಾನು ಹೇಳ್ತೇನೆ ಗಟ್ಟಿಯಾಗಿ. ನಂಗೆ ಮಾಡಿದೀವಿ ಕೆಲಸ ಅಂತ ಹೇಳೋದಕ್ಕೆ ಧೈರ್ಯ ಇರೋದ್ರಿಂದಾನೇ ಹಿಂದೆ ಈಗ ಮಾಡಿದ್ದಾರೆ. ನಾನೇನ್ ಕೆಲಸ ಮಾಡದೆ ಸುಮ್ಮನೆ ಮಾತಾಡ್ತಾ ಇದ್ದೀನಿ. ಅವ್ರು ಬಿಟ್ಟು ಹೋಗಿದ್ದನ್ನೆಲ್ಲ ಹಳೇದವರು ಬಿಟ್ಟು ಹೋಗಿದ್ದನ್ನೆಲ್ಲ ನಾನು ಹಾಕಿ ತೊಳಿತಾ ಇದ್ದೀನಿ. ಇವೆಲ್ಲನೂ ಕೂಡ ಇಷ್ಟು ಡಿಸ್ಪೋಸಲ್ ಆಗಿದೆ ಅಂದ್ರೆ, ಇಷ್ಟು 1,04,000 ಕೋಟಿಗೆ ತಗೊಂಡಿದೀವಿ ಅಂದ್ರೆ, ಒಂದ್ ಕೋಟಿಗೆ ಎಷ್ಟಿತ್ತು ಗೊತ್ತಿಲ್ವಾ ನಿಮ್ಗೆ? ಪಾಪ ಏನು ಗೊತ್ತಿಲ್ಲ ಅಲ್ವಾ? ನೀವು ಯಾವ್ದು ರೈತರ ಮನೆಯಿಂದ ಬಂದಿಲ್ಲ. 1 ಕೋಟಿ ಮಾಡಿಸ್ಕೋಬೇಕಾದ್ರೆ ಏನೇನ್ ಕಷ್ಟ ಸುಖ ಗೊತ್ತಿಲ್ಲ. 1,04,000 ಇವಾಗ ನಾವು ಸುಖಪಟ್ಟ ತಗೊಂಡ್ ಮಾಡ್ತಾ ಇದೀವಿ ಅಂದ್ರೆ ಅದರಿಂದ ರೈತರಿಗೆ ಎಷ್ಟು ಉಳಿತಾಯ ಆಗುತ್ತೆ ಲೆಕ್ಕ ಹಾಕ್ಬೇಕಾ?
ಇದು ಅಷ್ಟೇ, ಒಂದು ದೇಸಿ ಕೇಸ್ ಹೊರಗಡೆ ಬರ್ಬೇಕು ಅಂದ್ರೆ 5 ವರ್ಷ ಏನು ಬೇಡ, ಆಯಾ ಫೀಸ್ ತಗೊಳ್ಳಿ. 1 ಇಯರ್ಗೆ 3,000 ರೂಪಾಯಿ 5,000 ರೂಪಾಯಿ ಟೈಮು. ಓಡಾಡಿ ಚಪ್ಲಿನೂ ಸಂದ ಹೋಗ್ತಾ ಇತ್ತು, ಜೇಬು ಖಾಲಿ ಆಗ್ತಾ ಇತ್ತು. ಹಂಗಿದೆ ಸ್ವಾಮಿ ನೋಡಿ. ಹಾಗಂತೇಳಿ ಹೌದು, ಪ್ರಜಾಪ್ರಭುತ್ವದಲ್ಲಿ ಚುನಾಯಿತ ಪ್ರತಿನಿಧಿಗಳು, ಚುನಾಯಿತ ಸರ್ಕಾರದ ಜವಾಬ್ದಾರಿನೇ ಮುಖ್ಯ. ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ, ದ ಬಕ್ ಸ್ಟಾಪ್ಸ್ ವಿತ್ ಅಸ್. ಜನ ನಮ್ಗೆ ಯಾಕೆ ಅದರ್ವೈಸ್ ಎಲೆಕ್ಟೆಡ್ ಏನು ಮಿನಿಸ್ಟರ್ಸ್ ಯಾಕೆ ಇರ್ಬೇಕು? ಬಿಕಾಸ್ ವಿ ಆರ್ ಆನ್ಸರಬಲ್ ಟು ಪೀಪಲ್. ಅದನ್ನ ಎಚ್ಚರಿಸಕ್ಕೆ ನಾವಿರೋದು. ಈಗ ನೋಡಿ, ನಾವು ಹೇಳಿ ಅವ್ರು ಮಾಡ್ತಾ ಇದ್ದಾರೆ, ಯಾರು ಹೇಳಿ ಮಾಡ್ಲಿಲ್ಲ ಅವ್ರ ಮೇಲೆ ಬೇರೆ ತರ ಮಾಡ್ತೇವೆ. ಅವ್ರಿಗೆ ಇದೆ ಜವಾಬ್ದಾರಿ, ಅವ್ರಿಗಿಲ್ಲ ಅಂತಲ್ಲ. ಹೇಳೋದಕ್ಕೇನೆ ನಮ್ಮನ್ನ ಇಲ್ಲಿ ಕೂರಿಸಿರೋದು. ಅಂಡ್ ನಾವು ಹೋಗಿ ಲೆಜಿಸ್ಲೇಚರ್, ಶಾಸಕಾಂಗಕ್ಕೆ ಉತ್ತರ ಕೊಡ್ಬೇಕು. ಅಲ್ಟಿಮೇಟ್ಲಿ ನಾವು ಆರ್ ಆನ್ಸರಬಲ್ ಟು ಪೀಪಲ್. ಪೀಪಲ್ ಅಂದ್ರೆ ಏನು? ಶಾಸಕಾಂಗ. ನಾವು ನೀವು ಕೇಳ್ದಲೇ ಆದ್ರೆ ಆಫೀಸರ್ಗಳು ಇದನ್ನ ಡಿಸ್ಪೋಸ್ ಮಾಡ್ತಾನೆ ಇರಲಿಲ್ಲ, ಹಿಂಗೆ ಪೆಂಡಿಂಗ್ ಅಂದ್ರೆ ಆಫೀಸರ್ಗಳು ಏನ್ ಮಾಡ್ತಾರೆ ಸರ್? ವ್ಯವಸ್ಥೆ ಏನಿದೆ ಹಿಂದೆ ಯಾರು ಕೇಳಿಲ್ಲ ಅವ್ರನ್ನ ಲಿಸ್ಟ್ ಮಾಡ್ಕೊಂಡಿದ್ದೀರ ಅಂತ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಪೋಸ್ಟ್ ಬರ್ತಾರೆ. ಅಲ್ಲ, ಈಗ ಅವರೇ ಅಧಿಕಾರಿ ಇದ್ರು ಕೂಡ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಅವರೇ ತಾನೇ ಅಲ್ಲಿಗೆ ಹಾಕ್ಬೋದು, ಅದೇ ಸರ್ ಅಧಿಕಾರಿ ಲಿಸ್ಟ್ ಇಲ್ಲ ಸರ್, ಇಂಥ ಒಂದು ಪ್ರಕರಣಗಳಲ್ಲಿ ಎಷ್ಟು ಅಧಿಕಾರಿಗಳ ಮೇಲೆ ತಾವು ಕ್ರಮ ತೆಗೆದುಕೊಂಡಿದ್ದಾರೆ ಸರ್? ಬರೀ ನೋಟಿಸ್ ಇಶ್ಯೂ ಮಾಡೋಂಥದ್ದಲ್ಲ, ಸಸ್ಪೆಂಡ್ ಮಾಡತಕ್ಕಂಥದ್ದು ಅಂತದ್ದೇನಾದ್ರೂ ಮಾಡಿದೀರಾ? ನೋಡಿ, ಅನಿವಾರ್ಯ ಬಂದಾಗ ಅದು ಮಾಡ್ತೀವಿ, ಮಾಡದೆ ಏನಿಲ್ಲ. ಇತ್ತೀಚೆಗೆ ನಿಮ್ಮಲ್ಲೂ ಕೆಲವೆಲ್ಲ ಪ್ರಕರಣಗಳು ವರದಿ ಆಗಿದೆ, ಅವೇನು ಸುಮ್ಮನೆ ಬಿಟ್ಟಿಲ್ಲ. ಸೊ ಆದ್ರೆ ಈಗ ಒಳ್ಳೆ ಮಾತಲ್ಲೋ ಬೈದು ಸ್ವಲ್ಪ ತಿದ್ದಿ ತೀಡಿ ಇಷ್ಟು ಪ್ರೋಗ್ರೆಸ್ ಮಾಡಿದೀವಲ್ಲ. ಬೆಂಗಳೂರು ಸೌತೇಸಿ ಮೇಲೆ ಎಫ್ಐಆರ್ ಮಾಡ್ಬೇಕು ಅಂತ ನಾವು ಸರ್ ಇಲ್ಲಿ ಅವ್ರ ಮೇಲೆ ನೋಡಿ, ಇವರು ಅವರು ಅಂತ ಅಲ್ಲ, ಯಾರೇ ಆಗಲಿ ಒಳ್ಳೆ ಮಾತಿಗೆ ಸ್ಪಂದನೆ ಕೊಟ್ಟು ಸುಧಾರಣೆ ಆಗಿ ಹಿಂದೆ ಏನ್ ಮಾಡಿದ್ದಾರೆ ಅನ್ನೋದು, ನಾನೇನು ಅದನ್ನ ಕಂಪ್ಲೀಟ್ಲಿ ನಾನು ಅದನ್ನ ಕೈ ಬಿಡ್ತಾ ಇಲ್ಲ. ಆದ್ರೆ ಇವತ್ತು ಜನಪರ ಕೆಲಸ ಮಾಡಿ ಅಂತ ನಾವು ಹೇಳಿದಾಗ ಸುಧಾರಣೆ ಆಗಿ ಮಾಡಿದ್ರೆ ಅವ್ರಿಗೆ ನಾವೆಲ್ಲ ರೀತಿ ಗೌರವ ಕೊಡ್ತೇವೆ. ಆದ್ರೆ ಹೇಳಿದ್ದನ್ನ ಧಿಕ್ಕರಿಸಿ ನಾನ್ ಮಾಡೋದೇ ಸರಿ ಅಂತ ಮಾಡಿದ್ರೆ ಅವ್ರಿಗೂ ಕೂಡ ಎಲ್ಲ ನಾವೇನು ಅಷ್ಟು ಅಸಹಾಯ ಇರಲ್ಲ. ಅವರಿಗೂ ಹೇಗೆ ದಾರಿಗೆ ತರಬೇಕು, ಹೇಗೆ ಕೆಲಸ ಮಾಡಿಸ್ಬೇಕು, ಅದನ್ನ ಮಾತು ಮುಖಾಂತರ ನಾನು ಹೇಳಕ್ ಹೋಗೋದನ್ನ ಹೆಂಗ್ ಮಾಡ್ಬೇಕು ಹಂಗ್ ಮಾಡ್ತೀವಿ.